ವಿರಾಮದ ನಂತರ ಚರ್ಚೆಗೆ ಮತ್ತೆ ಸ್ವಾಗತ. ಓಕೆ, ಸಂತೋಷ್, ನೀವು ಹೇಳ್ತಾ ಇದ್ರಿ ಸಾಕಷ್ಟು, ಹೌದು, ಪರಿಶ್ರಮಗಳು ಸಾಕಷ್ಟು ಇರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಹಿಂದೆ ಕೂಡ ಸಾಕಷ್ಟು ಪರಿಶ್ರಮ ಇರುತ್ತೆ. ಬಟ್ ಸರ್ಕಾರ ಈ ಒಂದು ಅಂದ್ರೆ ಇಲ್ಲಿ ಒಬ್ಬೊಬ್ಬರು ಭ್ರಷ್ಟರಾಗಿಲ್ಲ, ಓವರಾಲ್ ಆ ಒಂದು ವ್ಯವಸ್ಥೆನೇ ಭ್ರಷ್ಟರಾಗಿರುವಂತದ್ದು. ಈ ಒಂದು ವ್ಯವಸ್ಥೆಯಲ್ಲಿ ಇವಾಗ ಏನು ನೋಟಿಫಿಕೇಶನ್ ರದ್ದು ಮಾಡ್ಲಿಕ್ಕೆ ಬಂದಿದೆ, ಇದು ಅನಿವಾರ್ಯ ಅಂತ ಅನ್ನಿಸ್ತಿಲ್ವಾ ಈ ಪರಿಸ್ಥಿತಿಯಲ್ಲಿ? ಮೇಡಮ್ ನೋಡಿ, ಈಗ ಅಪರಾಧ, ಈಗ ಯಾವುದೋ ಒಂದು ಅಲಿಗೇಷನ್ ಬರುತ್ತೆ. ಫಸ್ಟ್ ಒಂದು ಅಲಿಗೇಷನ್ ಬರ್ತಿದ್ದಾರೆ ಅಪರಾಧ ಆಗಿದೆ ಅಂತ. ಒಂದು ರೆಸ್ಪಾನ್ಸಿವ್ ಗವರ್ಮೆಂಟ್ ಅಂತ ಏನ್ ಕರಿತೀವಿ, ಗುಡ್ ಗವರ್ನೆನ್ಸ್ ಗವರ್ಮೆಂಟ್ ಇಸ್ ಆರ್ಡರ್ ಫಾರ್ ದ ಎನ್ಕ್ವೈರಿ. ಸರ್ಕಾರ ತಮ್ಮ ಒಂದು ಕೆಲಸವನ್ನು ಪ್ರೊಯಾಕ್ಟಿವ್ ಆಗಿ ಮಾಡಿದೆ. ಅಲ್ಲಿ ಸಿದ್ದರಾಮಯ್ಯನವರು ಈ ವಿಷಯ ಬಂದಾಗ ಒಂದು ಅಸೆಂಬ್ಲಿ ಇಲ್ಲ ತನಿಖೆ ಆಗ್ಬೇಕಿದು, ಇದಕ್ಕೆ ಸಿಒಡಿ ತನಿಖೆ ಆಗ್ಬೇಕು ಅಂತ ತನಿಖೆಯನ್ನು ಮಾಡಿಸ್ತರು. ತನಿಖೆನೂ ನಡೀತು. ತನಿಖೆ ನಡೆದು ತನಿಖೆ ವರದಿ ಸಹ ಸಬ್ಮಿಟ್ ಮಾಡಿದ್ರು. ಯಾರೋ ಸಿಒಡಿ, ಏನ್ ಸಿ